ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇವತ್ತು ಆಷಾಢದ ಕಡೆ ಶುಕ್ರವಾರ ಅಲ್ವಾ, ಸೊ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ. ಇವತ್ತು ನಾನು ನಿಮ್ಗೊಂದು ಡಿಫ್ರೆಂಟ್ ಆಗಿರೋ ದೇವಸ್ಥಾನ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ. ಯಾವುದು ಅಂತ ಗೊತ್ತ. ನನ್ನ ಮಗಳು ಆಟ ಆಡ್ತಿದ್ಲು. ನಮ್ಮ ಅಂಕಲ್ ಬೇರೆ ಬಂದಿದ್ರು, ಇವರು ಪ್ರತಿಭಾ ಅವ್ರ ಅಪ್ಪ. ಹಂಗೆ ಆಟ ಆಡ್ತಿದ್ಲು. ನಮ್ಮ ಅಪ್ಪ ರೆಡಿ ಆಗಿದ್ರು. ನಾನು ಅಷ್ಟೊತ್ತಿಗೆ ಬೆಳಿಗ್ಗೆ ಟಿಫನ್ ಮಾಡ್ಬಿಡೋಣ ಅನ್ಕೊಂಡು ಸ್ವಲ್ಪ ದೋಸೆ ಇಟ್ಟಿತ್ತು, ಅದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡಿದ್ರು. ನಾನು ಆಲೂಗೆಡ್ಡೆ ಪಲ್ಯ ಬೇಡ ಅಂದ್ಬಿಟ್ಟು ಸ್ವಲ್ಪ ಟೊಮೊಟೊ ಬಾತು ಅಥವಾ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಂಡು ಟಿಫನ್ನ ನಮ್ಮಮ್ಮ ಹಂಗೆ ಹೆಲ್ಪ್ ಮಾಡ್ತಾ ಇದ್ರು. ನನ್ನ ಮಗನ ಸ್ವಲ್ಪ ಮಲಗಿಸ್ಬಿಟ್ಟು ಅವನ್ಗೆ ಹೋಗಿ ಬರೋ ಅಷ್ಟ್ರಲ್ಲಿ ಆಗುತ್ತಲ್ವಾ, ಅವ್ನು ಮಲ್ಕೊಂಡು ಎದ್ದೋಳೋ ಅಷ್ಟ್ರಲ್ಲಿ ಬಂದ್ಬಿಡ್ಬೇಕಲ್ವಾ. ನಾನು 1 hour 1.5 hour ಮ್ಯಾಕ್ಸ್ ಟು ಮ್ಯಾಕ್ಸ್ 2 hours ಅವನು ಮಲ್ಕೊಂತಾನೆ. ಅಷ್ಟ್ರಲ್ಲಿ ನಾನು ಬಂದ್ಬಿಡ್ಬೇಕು ಬೇಗ ಹೋಗಿ ಅಂದ್ಬಿಟ್ಟು ಪಟ ಪಟ ಎಲ್ಲ ಕೆಲಸ ಮಾಡಿ, ಕೆಲಸ ಅಂದ್ರೆ ಏನು ಮಾಡಲ್ಲ, ಸಣ್ಣ ಪುಟ್ಟ ಏನಾದ್ರು ತಿಂಡಿ ಮಾಡ್ಕೋತೀನಿ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಮಾಡಲ್ಲ. ತಮ್ಮ ಪಾಪಗೆ ಏನ್ ಕಟ್ಸಿಯಮ್ಮ? ರಾಖಿ ಕಟ್ತೀಯಾ? ಏನ್ ಕೊಡ್ತಾನ ಗುಂಡ ನಿಂಗೆ? ಏನ್ ಕೇಳಿದ್ಯಾ? ಚಾಕಿ ತಮ್ಮ ಪಾಪು ಕೊಡ್ತಾನಾ? ಇಲ್ಲಿ ನೋಡು. ಆಮೇಲೆ ಇನ್ನೇನು ಕೇಳಿದ್ಯಾ? ಗುಡ್, ನೀನು ಹಂಗಾರೆ ಏನು ಕೇಳಲ್ಲ ನಮ್ಮ ಮಗ. ಚಾಕಿ ಮಾತ್ರ ಬೇಕಾ ನಿಂಗೆ? ಸರಿ ಆಯ್ತು, ಕೊಡ್ತಾನಂತೆ ಬಿಡು. ಇನ್ನೇನು ಬೇಡವಾ? ಏನ್ ಬೇಕು? ಎಲ್ಲ ಅಂದ್ರೆ ಇಲ್ಲಿ ನೋಡು. ನಿಂಗೆ ಗುಂಡ ಅಂದ್ರೆ ಇಷ್ಟನಾ? ತಮ್ಮ ಪಾಪು ಅಂದ್ರೆ ಇಷ್ಟನಾ ನಿಂಗೆ? ಆಯ್ತು ಸರಿ, ಬಾಯ್ ಮಾಡ್ಬಿಡು. ಬಂದ್ವಿ ನೋಡಿ ದೇವಸ್ಥಾನಕ್ಕೆ, ನಾನು ನಮ್ಮಪ್ಪ ನನ್ನ ಮಗಳು. ಈ ದೇವಸ್ಥಾನ ಹೆಸರು ಚಕೋಲ್ತಮ್ಮ ದೇವಿ ಅಂತ ಅನ್ಬಿಟ್ಟು, ಮಾಧವಾರ ಲಕ್ಷ್ಮೀಪುರ ಆ ರೋಡ್ ಹತ್ರ ಬರುತ್ತೆ ಇದು. ನಾನು ಫಸ್ಟ್ ಟೈಮ್ ಬಂದಿರೋದು ಈ ಟೆಂಪಲ್ಗೆ. ಏನಕ್ಕೆ ಬಂದೆ ಅಂತಂದ್ರೆ, ಸುಮಾರು ವರ್ಷದಿಂದ, ಒಂದು 3-4 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಅನ್ಕೊಂತಾನೆ ಇದ್ದೀನಿ. ನನ್ನ ಕಸಿನ್ ಪ್ರತಿಭಾ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಈ ದೇವಸ್ಥಾನಕ್ಕೆ ಒಂದು ಸುಮಾರು ಸಲ ಬಂದಿದ್ದಾರೆ. ನಾನು ಗೂಗಲಲ್ಲಿ ನೋಡ್ತಾ ಇದ್ದೆ. ಇದು ಒಂಥರ ಕೇರಳದಲ್ಲಿ ಇರುತ್ತಲ್ಲ ಟೆಂಪಲ್, ಆ ರೀತಿನೇ ಇದೆ. ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ನಂಗೆ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಇದು ತಮಿಳೋ ಮಲಯಾಳಮೋ ಗೊತ್ತಾಗ್ಲಿಲ್ಲ ನನ್ಗೆ. ಕನ್ನಡ ಭಾಷೆ ಅಂತೂ ಬಳಸ್ತಾ ಇರ್ಲಿಲ್ಲ ಅವರು. ಎಲ್ಲ ಅಯ್ಯಪ್ಪ ಸ್ವಾಮಿ ಈ ತರ ಹಾಡುಗಳೇ ಹಾಕ್ತಾ ಇದ್ರು. ಸೊ ಹಂಗಾಗಿ ಅನ್ಕೊಂತೀನಿ ತಮಿಳೋ ಮಲಯಾಳಂ ಅಂತ ಅನ್ಕೊಂತೀನಿ ನಾನು. ಒಳಗಡೆ ಫೋನು ವಿಡಿಯೋ ಅದೆಲ್ಲ ಮಾಡೋ ಹಾಗಿಲ್ಲ. ಆದ್ರೂ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮತ್ತೆ ಫೋಟೋ ತಗೊಂಡಿದ್ದೀನಿ. ನೋಡಿ, ದೇವರಂತೂ ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೆ. ಅರ್ಶನದಿಂದ ಅಲಂಕಾರ ಮಾಡಿದ್ರು. ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಆದ್ರೆ ಟೆಂಪಲ್ ಮಾತ್ರ ನೋಡೋದಿಕ್ಕೆ ಸೇಮ್ ಕೇರಳದಲ್ಲಿ ಹೆಂಗಿರುತ್ತೆ ಟೆಂಪಲ್ ನೋಡಿ ಹಂಗೆ ಇದೆ. ದೇವರು ಕಾಣಿಸ್ತಿದ್ಯಾ? ತುಂಬಾ ಸ್ವಲ್ಪ ಝೂಮ್ ಮಾಡಿ ತಗೊಂಡಿದ್ದೀನಿ, ಅಲೋ ಇರ್ಲಿಲ್ಲ ಅದಕ್ಕೋಸ್ಕರ. ನೋಡಿ ಸೈಡ್ಗೆ ಬಂದ್ರೆ ನೋಡಿ ಈ ರೀತಿ ಲ್ಯಾಂಪ್ಸು, ಅದೇ ದೀಪ ಹಚ್ತಾರಲ್ಲ ಅದೆಲ್ಲ ಇತ್ತು. ಇದು ಒಂದು ನಾಗದೇವತೆ, ನಾಗರಕಲ್ಲು. ನಮ್ ಕಡೆ ನಾಗರಕಲ್ಲು ಅಂತ ಕರೀತಾರೆ, ಅಲ್ಲಿ ನಾಗ ಅಂತ ಮಾತ್ರ ಬರ್ದಿತ್ತು. ಸೇಮ್ ಈ ಹಾವು ಎಲ್ಲ ಹೆಂಗಿರುತ್ತೆ ನೋಡಿ, ಅದೆಲ್ಲ ಸುತ್ತಮುತ್ತಲು ಗಿಡಗಳು ಹಂಗೆ ಬೆಳೆದಿತ್ತು ಅಲ್ಲಿ. ಅದು ಮಾಡಿಸ್ದಂಗಿತ್ತು ಅದು, ಆ ಪ್ಲೇಸು ಆ ತರ ಇತ್ತು ಅದು. ಆಮೇಲೆ ಈ ಕಡೆ ಬಂದ್ರೆ ಯಕ್ಷಿಣಿ ಅಮ್ಮ ಅಂತ ಒಂದು ದೇವ್ರಿದು, ಹೆಣ್ದೇವ್ರು. ಇದನ್ನು ಚೆನ್ನಾಗಿತ್ತು ನೋಡೋದಿಕ್ಕೆ. ಫುಲ್ಲು ದೇವಸ್ಥಾನ ಸುತ್ತಲೂ ಒಂದು 2-3 ರೌಂಡ್ ಸುತ್ತಿದೆ ನಾನು. ಚೆನ್ನಾಗ್ ಅನ್ನಿಸ್ತು, ಒಂಥರ ಡಿಫ್ರೆಂಟ್ ಆಗಿದೆ ಈ ಟೆಂಪಲ್. ಹೋಗ್ಲೇಬೇಕು ಈ ಟೆಂಪಲ್ಗೆ ಅಂತ ಅನ್ಬಿಟ್ಟು, ಬಟ್ ಶುಕ್ರವಾರ ಹೆಂಗೋ ಕಡೆ ಆಷಾಢ ಅಲ್ವಾ, ಚೆನ್ನಾಗಿರುತ್ತೆ ಪೂಜೆ ಅಂತ ಅನ್ಬಿಟ್ಟು ಬಂದ್ವಿ. ಇಲ್ಲಿ ತೀರ್ಥನೂ ಅಷ್ಟೇ, ಒಂಥರ ಮಾಮೂಲಿ ತೀರ್ಥ ಕೊಡ್ತಾರಲ್ಲ ಆ ರೀತಿ ಇರಲ್ಲ, ಸ್ವೀಟ್ ಆಗಿತ್ತು. ಮತ್ತೆ ಪ್ರಸಾದನೂ ಅಷ್ಟೇ, ಈ ಅಯ್ಯಪ್ಪ ಸ್ವಾಮಿಲಿ ಕೊಡ್ತಾರಲ್ಲ ಆ ರೀತಿ ಪ್ರಸಾದ ಇತ್ತು ಇಲ್ಲಿ, ಅದು ಸ್ವೀಟ್ ಆಗಿತ್ತು.
ಏನೋ ಒಂಥರ ಡಿಫ್ರೆಂಟ್ ಟೆಂಪಲ್ಲು, ಡಿಫ್ರೆಂಟ್ ಪ್ರಸಾದ ಅಂತಾನೆ ಹೇಳ್ಬೋದು. ಅದು ತುಂಬಾ ಜನ ಬರ್ತಿದ್ರು. ಅವ್ರು ಮಾತಾಡ್ತಿದ್ದೆಲ್ಲ ತಮಿಳಲ್ಲೇ ಅಂತಾನೆ ಅನ್ಕೊಂತೀನಿ ನಾನು. ಮೋಸ್ಟ್ಲಿ ಕಾಡೊಳಗಡೆ ಇರೋದಲ್ವಾ. ಆಮೇಲೆ ಇಲ್ಲೊಂದು ಗಣೇಶ ದೇವ್ರಿತ್ತು, ಒಳಗಡೆ ಇತ್ತು. ಇದು ಆಕ್ಚುಲಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿದೆ. ಈ ದೇವಸ್ಥಾನದ ಹೆಸರು ಚಕೋಲ್ತಮ್ಮ ದೇವಿ ಅಂತ. ನನ್ನ ಕಸಿನ್ ಪ್ರತಿಭಾ ಈ ದೇವಸ್ಥಾನಕ್ಕೆ ಒಂದ್ 2-3 ಸಲ ಬಂದಿದ್ದಾಳೆ. ಅವಳು ಹೇಳಿದ್ಲು ಇಲ್ಲಿ ರೋಡು ಸರಿಗಿಲ್ಲ ಅಂತ ಅನ್ಬಿಟ್ಟು. ಈ ದೇವಸ್ಥಾನಕ್ಕೆ ಬರೋದಕ್ಕೆ ಎಷ್ಟು ಸರ್ಕಸ್ ಮಾಡಿದೀನಿ ಅಂತಂದ್ರೆ ನೋಡಿ, ಸುತ್ತಮುತ್ತಲು ಬರೀ ಕಾಡೇನೆ ಇರೋದು. ಆದ್ರೂನು ನಮ್ಮ ಅಪ್ಪನ ಮತ್ತೆ ನನ್ನ ಚಿನ್ನಿನ ಕರ್ಕೊಂಡು ಬಂದೆ. ಚೆನ್ನಾಗಿದೆ ದೇವಸ್ಥಾನ ಅಂತ ಅನ್ಬಿಟ್ಟು. ಒಳ್ಳೆ ಒಂಥರ ಪಾಸಿಟಿವ್ ಆಗಿತ್ತು. ಆದ್ರೆ ಒಳಗಡೆ ದೇವಿ ಫೋಟೋ ತೆಗಿಯಕ್ ಬಿಡ್ಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದೆ ನಾನು. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು. ಪಿಕಾಕ್ ಲೇಔಟ್ ಅಂತ ಏನೋ ಬರುತ್ತೆ. ಫುಲ್ಲು ಇಲ್ಲೂ ನವಿಲೇನೆ ಇರೋದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಅನ್ಕೊಂಡಂಗೆಲ್ಲ ದೇವಸ್ಥಾನಕ್ಕೆ ಬರಕ್ಕಾಗಲ್ಲ. ಸುಮಾರು ವರ್ಷಗಳಿಂದ ನಾನು ಅನ್ಕೊಂತಾನೆ ಇದೆ ದೇವಸ್ಥಾನ ಬೇಕು, ನೋಡ್ಬೇಕು ಅಂತ. ಅದೇನೋ ಇವತ್ತು ಕಾಲ ಕೂಡ್ ಬಂತು ಅಂದಂಗೆ ಇವತ್ತು ಬಂದಿದ್ದೀನಿ ದೇವಸ್ಥಾನಕ್ಕೆ. ಖುಷಿ ಆಯ್ತು ನನ್ಗೆ. ನೀವು ನೋಡಿದ್ರಲ್ವಾ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ. ದೇವಸ್ಥಾನ ಇದು ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ಅಷ್ಟೇ ಇದು ಇರೋದು. ತುಂಬಾ ಚೆನ್ನಾಗಿದೆ ಒಳಗಡೆ ಟೆಂಪಲ್. ಅಯ್ಯಪ್ಪ ಸ್ವಾಮಿಗೆ ಪ್ರಸಾದ ಕೊಡ್ತಾರಲ್ಲ, ಆ ರೀತಿ ಕೊಡ್ತಾ ಇದ್ರು ಇಲ್ಲಿ ಪ್ರಸಾದನ. ಚೆನ್ನಾಗಿದೆ, ಒಂಥರ ಪಾಸಿಟಿವ್ ಆಗಿ ಅನ್ನಿಸ್ತು. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ನೋಡಿ ಜಾಗ ತೋರಿಸ್ತೀನಿ ಹೆಂಗಿದೆ ಅಂತ. ಇಲ್ಲಿ ಒಬ್ರೊಬ್ರೆ ಅಂತೂ ಬರೋದಕ್ಕೆ ಆಗಲ್ಲ, ಹಂಗಿದೆ ಜಾಗ ಇಲ್ಲಿ. ಆಕ್ಚುಲಿ ಇಲ್ಲಿರೋ ದೇವಸ್ಥಾನ ಯಾರಿಗೂ ಗೊತ್ತೇ ಇಲ್ಲ. ಇಲ್ಲಿ ಒಂದ್ ದೇವಸ್ಥಾನ ಇದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ತುಂಬಾ ಗಾಳಿ ಬೀಸ್ತಾ ಇದೆ ಇಲ್ಲಿ ನೋಡಿ. ಹಂಗೆ ನವಿಲುನು ಕೂಗ್ತಾ ಇದೆ. ಇದು ಹೆಸರೇ ಪಿಕಾಕ್ ಲೇಔಟ್ ಅಂತ. ತುಂಬಾ ಚೆನ್ನಾಗಿದೆ ಇಲ್ಲಿ ಆಕ್ಚುಲಿ. ಹೋಗೋಣ ಚಿನ್ನಿ. ನನಗೆ ಆಕ್ಚುಲಿ ಒಂದು 2 ಡೇಸ್ ಬ್ಯಾಕು ಒಂದು ಟೆಂಪಲ್ದು ಕನ್ಸು ಬಿದ್ದಿತ್ತು. ಅದು ತುಂಬಾ ದೊಡ್ಡದಿತ್ತು ಟೆಂಪಲ್. ದೇವಿ ಟೆಂಪಲ್ಲೇನೆ ಅದು. ಇದೇ ಯಾಕೆ ಆಗಿರಬಾರ್ದು ಅಂತ ಅನ್ಕೊಂಡೆ. ಇದೇ ಟೆಂಪಲ್ ಆಗಿದ್ರೆ ನನ್ನನ್ನ ಕರ್ಸ್ಕೊಳ್ಳುತ್ತೆ ದೇವ್ರು. ಯಾಕಂದ್ರೆ ನನ್ನ ಮೈಂಡಲ್ಲೂ ಇದೇ ಟೆಂಪಲ್ಗೆ ಹೋಗ್ಬೇಕು ಅನ್ನೋದು ಇತ್ತು ಸುಮಾರು ದಿವಸದಿಂದ. ನೋಡಿ, ನಾವ್ ಅನ್ಕೊಂಡಂಗೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಕ್ ಆಗಲ್ಲ. ಏನಾದ್ರೂ ಒಂದ್ ರೀಸನ್ ಇದ್ರೆ ಮಾತ್ರನೇ ದೇವಸ್ಥಾನಕ್ಕೆ ಹೋಗೋದು, ದೇವ್ರ ನಮ್ಮನ್ನ ಕರ್ಸ್ಕೊಳ್ಳೋದು. ಅದಂತೂ ಬಿಲೀವ್ ಮಾಡ್ತೀನಿ ನಾನು. ಎಷ್ಟು ಕಷ್ಟ ಗೊತ್ತಾ ಆ ಕಡೆಯಿಂದ ಎಲ್ಲ ಬರೋದು. ಕಲ್ಲು ಮಣ್ಣು ರೋಡೆಲ್ಲ ಇದೆ ಇಲ್ಲಿ. ಕಾಡು ಒಳಗಡೆ ಇರೋದು ಈ ದೇವಸ್ಥಾನ. ಒಂದ್ 3-4 ಜನನ್ ಕೇಳಿದಿಕ್ಕೆ ಅವ್ರಿಗೆ ಗೊತ್ತೇ ಇಲ್ಲ ಈ ಟೆಂಪಲ್ ಇರೋದು ಅಂತ ಅಂದ್ರು. ಸೊ ಹಂಗಾಗಿ ಏನೋ ಒಂಥರ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತು ಇವತ್ತು ನಂಗೆ. ಬೆಳಗ್ಗೆನೆ ಅಪ್ಪ ಹೋಗ್ಬೇಕು ಅಂತಂದೆ. ಸರಿ ಆಯ್ತು ಅಂತ ಬಂದ್ವಿ. ಸರಿ, ಇವತ್ತಿನ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. Thank you for watching and keep supporting.